ನಮಸ್ಕಾರ. ನಾನು ವೇಣುಗೋಪಾಲ್ ಪರಿಸರ ಅಂತ ಮಾತಾಡ್ತಾ ಇದ್ದೀನಿ. ಕೆಪಿಸಿಸಿ ಒಬಿಸಿ ವಿಭಾಗದ ಉಪಾಧ್ಯಕ್ಷನಾಗಿ ರಾಜ್ಯ ಸರ್ಕಾರದ ಈ ಸಂಪುಟ ರಚನೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡ್ತಿರತಕ್ಕಂಥ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರಪ್ರಥಮವಾಗಿ ನಾವು ಅವರಿಗೆ ಶುಭಾಶಯ ಕೋರ್ತಾ, ಇಂದಿನ ನಮ್ಮ ಮುಖ್ಯಮಂತ್ರಿಗಳಾಗಿದ್ದ ಶ್ರೀಯುತ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಭಿವೃದ್ಧಿ ಅಭಿಲಾಷೆಗಳ ಮುಖಾಂತರ ಅಧಿಕಾರಕ್ಕೆ ಬಂದಿದ್ದು ನಂತರ ಎಲ್ಲಾ ಬೆಳವಣಿಗೆಗಳ ನಡುವೆ ನಾಳೆ 4ರಿಂದ 5 ವರ್ಷದೊಳಗೆ ನಾಳೆ ಪ್ರಮಾಣ ಸ್ವೀಕಾರ ಮಾಡತಕ್ಕಂತ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮೆಲ್ಲ ಗೋವಿಂದರಾಜನಗರದ ಹಾಗೂ ವಿಜಯನಗರದ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ, ಕಾಂಗ್ರೆಸ್ ಪದಾಧಿಕಾರಿಗಳ ಪರವಾಗಿ ನಾನು ಅವರಿಗೆ ಶುಭಾಶಯನ ತಲುಪಿಸ್ತಿದ್ದೇವೆ. ಜೊತೆಗೆ ಹಾಗೆ ಈ ಹಂತದಲ್ಲಿ ನಮ್ಮ ಗೋವಿಂದರಾಜನಗರದ ಶ್ರೀಯುತ ಕೃಷ್ಣಪ್ಪಾಜಿಯವರು ಮಾಜಿ ಸಚಿವರು ಹಾಗೂ ಹಾಲಿ ವಿಧಾನಸಭಾ ಸದಸ್ಯರು ವಿಜಯನಗರ ಜನಪ್ರಿಯ ಶಾಸಕರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು 40 ವರ್ಷದಿಂದ 30-40 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸತತವಾಗಿ ಎತ್ಕೊಂಡು ಈ ಭಾಗದಲ್ಲಿ ಜನಾನುರಾಗಿಯಾಗಿ ಅವರು ಕಾರ್ಯನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ದೀನದಲಿತರು, ಬಡವರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಎಲ್ಲಾ ರೀತಿಯಲ್ಲೂ ಅನೇಕ ರೀತಿಯ ಸಹಾಯ ಮಾಡಿ ದಾನ ಧರ್ಮದ ಮುಖಾಂತರ ತಮ್ಮ ಹೆಚ್ಚಿನ ಸಾರ್ವಜನಿಕ ಕಳಕಳಿಯಿಂದ ಎಲ್ಲರೂ ಕೂಡ ಎಲ್ಲ ಜನರೊಂದಿಗೆ ಅವರು ಬೆರೆತು ಜೀವನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಗೆ ಕೂಡ ಶ್ರಮಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮೊದಲು ಸಚಿವರಾಗಿದ್ದರು, ನಂತರ ಈಗ ಅವರಿಗೆ ರಾಜ್ಯ ಸಂಪುಟದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಕಾಂಗ್ರೆಸ್ ಮುಖಂಡರು ರಾಹುಲ್ ಗಾಂಧಿ ಅವರು ಹಾಗೂ ಸೋನಿಯಾ ಗಾಂಧಿ ಅವರು ಹಾಗೂ ಪ್ರಿಯಾಂಕಾ ಗಾಂಧಿ ಅವರು ಹಾಗೂ ಸುರ್ಜೇವಾಲಾ ಅವರು ಮತ್ತು ಅಭಿಷೇಕ್ ದತ್ತ ಅವರು ಸೇರಿದಂತೆ, ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ, ಮನೆ ಸಿದ್ದರಾಮಯ್ಯ ಅವರ ಆಶೀರ್ವಾದ ಸೇರಿದಂತೆ ನಮ್ಮ ಮಾನ್ಯ ಸಿ.ಎಂ. ಕೃಷ್ಣಪ್ಪಾಜಿ ಅವರಿಗೆ ಸಂಪುಟ ದರ್ಜೆಯ ಸ್ಥಾನ ಕೊಡಲೇಬೇಕಾಗ್ತದೆ. ಯಾಕಂದ್ರೆ ಈ ಭಾಗಕ್ಕೆ ನಮ್ಗೆ ಪ್ರಾತಿನಿಧ್ಯನೇ ಕೊಟ್ಟಿಲ್ಲ. ಆದ ಕಾರಣ ಈಗ ನಾವೆಲ್ಲ ಒಂದು ಒಕ್ಕೂಟದಿಂದ ಅವರಿಗೆ ನಾವು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ. ಗೋವಿಂದರಾಜನಗರ, ವಿಜಯನಗರದ ಎಲ್ಲ ನಮ್ಮ ಸಾರ್ವಜನಿಕರ ಪರವಾಗಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ, ಪದಾಧಿಕಾರಿಗಳ ಪರವಾಗಿ, ಎಲ್ಲ ನಾಯಕರ ಪರವಾಗಿ ಅವರಿಗೆ ಸಂಪುಟ ದರ್ಜೆ ಅವಕಾಶ ಕೊಡಲೇಬೇಕು, ಸಂಪುಟದಲ್ಲಿ ಸಚಿವರಾಗಲೇಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿ ಕೇಳ್ಕೊತಾ ಇದ್ದೀವಿ. ಹಾಗೆ ಜನಪ್ರಿಯ ಶಾಸಕರಾದ ಗೋವಿಂದರಾಜನಗರದ ಯುವ ಭವಿಷ್ಯಕಾರರಾದ ಶ್ರೀಯುತ ಪ್ರಿಯಾ ಕೃಷ್ಣರವರಿಗೆ ಸಂಪುಟ ದರ್ಜೆಯಲ್ಲಿ ಸ್ಥಾನ ಕೊಡಲೇಬೇಕಾಗ್ತದೆ. ಯಾಕಂದ್ರೆ ಅವರು ಕೂಡ 4-5 ಬಾರಿ ಗೆದ್ದು ಬಂದಿದ್ದಾರೆ. ಬಹಳ ಸಂಕಷ್ಟ ಸ್ಥಿತಿಯಲ್ಲಿದ್ದ ಕಾಂಗ್ರೆಸ್ಗೆ ಅವರು ಕಾಂಗ್ರೆಸ್ ಪಕ್ಷದ ಹೊಸದಾಗಿ ಯುವಕರಾಗಿದ್ದಾಗ ಸೇರ್ಕೊಂಡು ನಮ್ಮ ಭವಿಷ್ಯದ ನಾಯಕರಾಗಿ ಬೆಳೀತಾ ಇದ್ದಾರೆ. ಅವರು ಕೂಡ ಸಂಪುಟ ದರ್ಜೆಯಲ್ಲಿ ಸ್ಥಾನವನ್ನು ನೀಡಿ, ಪ್ರಮುಖ ವಾಹಿನಿಯಲ್ಲಿ ಅವರಿಗೆ ಒಂದು ಸ್ಥಾನ ನೀಡಿ, ನಮ್ಮ ಪ್ರಿಯಾಕೃಷ್ಣ ಅವರಿಗೆ ಯುವಕರು, ದಲಿತರು, ಎಲ್ಲ ಸಾರ್ವಜನಿಕರು ಹಾಗೂ ಮತ್ತೆಲ್ಲ ನಮ್ಮ ಗೋವಿಂದರಾಜನಗರ ಮತ್ತು ವಿಜಯನಗರದ ಎಲ್ಲ ಶ್ರೇಷ್ಠ ಅಭಿವೃದ್ಧಿಗಾಗಿ ಅವರಿಗೆ ಸಂಪುಟ ದರ್ಜೆಯಲ್ಲಿ ಸ್ಥಾನವನ್ನು ನೀಡಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮೆಲ್ಲರೂ ಕೇಳ್ಕೊತಾ ಇದ್ದೀವಿ. ಈ ನಮ್ಮ ಒಂದು ಏನು ಇವತ್ತು ನಾವೆಲ್ಲ ಈಗ ಪೂಜಾಮನ್ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಕಳೆದ ನಿನ್ನೆ ಕ್ಷೇತ್ರದ ಎಲ್ಲಾ ಭಾಗಗಳಲ್ಲೂ ಕೂಡ ಎಲ್ಲ ದರ್ಗಾಗಳು, ಮಸೀದಿಗಳು ಸೇರಿದಂತೆ, ಚರ್ಚ್ಗಳು ಸೇರಿದಂತೆ ದೇವಸ್ಥಾನಗಳಲ್ಲಿ ನಾವು ಪೂಜೆ ಮುಖಾಂತರ ನಾವು ಕೋರಿಕೆಯನ್ನ ಸಲ್ಲಿಸ್ತಾ ಇದ್ದೀವಿ ದೇವರಿಗೆ. ನಮ್ಮ ನಾಯಕರಿಗೆ ಈ ಅವಕಾಶ ಸಿಗ್ಬೇಕು. ಈ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ, ಬೆಂಗಳೂರು ನಗರ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮ ನಾಯಕರಿಗೆ ಸಂಪುಟದಲ್ಲಿ ಸ್ಥಾನ ಸಿಗಲೇಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.